5 lakh ಶಿಕ್ಷಕರು ಒಂದು ರೆಸ್ಪಾನ್ಸಿಬಿಲಿಟಿ ಐತಿಲ್ಲ. ಯಾಕಂದ್ರೆ ಸರ್ಕಾರಿ ಶಿಕ್ಷಕರೆಲ್ಲ ಇವರಿಗೆ ಒಂದು ಜವಾಬ್ದಾರಿ ಇರ್ತದೆ, ಇವ್ರು ಮಾಡ್ತಾರೆ. ಮತ್ತು ಹಾಗಾದರೂ ಅವರ ಮಾಡಿದ್ದು ಈಗೂ ಅವರ ಮಾಡ್ತಾಯಿದ್ದಾರೆ. ಹೇಗೆ ಒಂದು 16 ದಿವಸ ಮುಗಿತೈತಿ ಅನ್ನುವಂಥದ್ದು ಇವರೊಂದು ಭರವಸೆ. ಆ ಭರವಸೆ ಈಡೇರಿರೋದು ನಮ್ಮದು ಎಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಸುಲಭ ಇಲ್ಲ. ಯಾಕಂದರೆ 7 ಕೋಟಿ ಜನಸಂಖ್ಯೆ ಅಂತ ಒಂದು ಅಂದಾಜು ಮಾಡ್ತಾಯಿದ್ದೀವಿ ಕರ್ನಾಟಕದ್ದು. ಆ 7 ಕೋಟಿ ಕುಟುಂಬ ಜನರ ಮತ್ತು ಅವ್ರಿಗೆ ಸಂಬಂಧಿಸಿದಂಥ ಒಂದು 2 ಕೋಟಿಯೋ 2.5 ಕೋಟಿ ಕುಟುಂಬಗಳಿದ್ದಾವೆ. ಅವೆಲ್ಲ ಸಮೀಕ್ಷೆ ಆಗಬೇಕಾದ್ರೆ ಅವ್ರ ಸಮಯ ತೆಗೆದುಕೊಂಡಾಗ್ಕೊಳ್ತದೆ. 16 ದಿವಸ ಮುಗಿಯುವಂಥ ಒಂದು ಸಣ್ಣ ಕೆಲಸ ಅಲ್ಲ. ಯಾಕೆ ಮೊನ್ನೆ ಎಲ್ಲ ರೆಡಿ ಇದ್ದಂಥದ್ದನ್ನು ಒಂದು ಮೀಸಲಾತಿ ಅದರಲ್ಲೂ ನಮ್ಮ ದಲಿತ ಸಮುದಾಯದಲ್ಲಿದೆ ಎಷ್ಟು ದಿನ ತೆಗೆದುಕೊಳ್ತದೆ ನಮ್ಮ ಕಣ್ಣು ಮುಂದೆ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಲ್ರೆಡಿ ಮತ್ತೆ ಇಲ್ಲೊಂದು ಏನದಪ್ಪ ಅಂತಂದ್ರೆ ಇಲ್ಲ BJPಗೆ ಇದನ್ನು ಮಾಡಿ ಕೊಡಬಾರದಪ್ಪ ಅನ್ನುವಂಥ ಪ್ರಯತ್ನ ಅವ್ರು ಸದಾ ಇದ್ದೇ ಇರ್ತದೆ. ಯಾಕಂದ್ರೆ ನಾವು ಮಾಡ್ತಾ ಇದ್ದೀವಿ 2027 ಇವ್ರು ಯಾಕೆ ಮಾಡ್ತಾರಂತ ಅದು ನಾವು ಮಾಡಿದ್ವಿ ಅದನ್ನು ಕ್ರೆಡಿಟ್ ತೊಗೊಳ್ಳೋ ಸಲುವಾಗಿ. ಅದಕ್ಕೆ ಕಾಂಗ್ರೆಸ್ಸಿಗರು ಅವರು ಇದ್ದಾರೆ. ನಾವು ಮಾಡಿದ್ವಿ, ನಾವು ಗುದ್ದಾಡಿದಾಗ ಓಡಾಡಿದಾಗ ಮಾಡಿದಾಗ ಇವತ್ತೇನೋ ಮೋದಿ ಅವ್ರು ಸಮೀಕ್ಷೆ ಮಾಡುವಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮೊದಲು ಮಾಡ್ತೀವಿ ಅಂತ ಅವ್ರು ಅಂತ ಇದ್ದಾರೆ. ಏನಾದರೂ ಆಗಲಿ, ಯಾರಾದರೂ ಏನಾರು ಮಾಡಲಿ, ಆದರೆ ಒಂದು ಪಾಸಿಟಿವ್ ರಿಸಲ್ಟ್ ಬರಲಿ, ಜಲ್ದಿ ಆಗಲಿ ಅನ್ನೋದು ಜನಸಾಮಾನ್ಯರ ಬೇಡಿಕೆ. ಯಾಕಂದ್ರೆ ಈಗಾಗಲೇ ಈ OBCಯಲ್ಲಿ ಬರ್ತಿರುವಂಥ ಬಡವರು ಸಾಕಷ್ಟು ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಒಂದು ರಿಸರ್ವೇಷನ್ ಸಿಕ್ತಪ್ಪ ನಮಗೂ